ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಶರ್ಲಾಕ್ ಹೋಮ್ಸ್ ಸೀಸನ್ 3 ರ ಎಪಿಸೋಡ್ 2 ಅನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿದ್ದೀನಿ. ಶರ್ಲಾಕ್ ತನ್ನ ಮನೆಯಲ್ಲಿ ಟೈಮ್ ಪಾಸ್ ಮಾಡ್ತಿರುವಾಗ ವಾಟ್ಸನ್ ಹೇಳ್ತಾನೆ, ನನ್ನ ಮತ್ತು ಮೇರಿ ಮದುವೆಯಲ್ಲಿ ನೀನೇ ಬೆಸ್ಟ್ ಮ್ಯಾನ್ ಆಗಬೇಕು, ಮತ್ತೆ ನಮ್ಮ ಬಗ್ಗೆ ಒಂದು ಗೆಸ್ಟ್ ಸ್ಪೀಚ್ ಕೊಡಬೇಕು, ಓಕೆನಾ? ಇದು ಕೇಳಿ ಶರ್ಲಾಕ್ ಶಾಕ್ ಆಗ್ತಾನೆ. ನಾನು ಮತ್ತು ಸ್ಪೀಚಾ? ಆ ಕಡೆ ಗ್ರೇ ತುಂಬಾ ದಿನಗಳಿಂದ ಪೊಲೀಸ್ ಕಣ್ಣಿಗೆ ಮಣ್ಣು ಎರಚುತ್ತಿದ್ದ ಕಳ್ಳರನ್ನ ಹಿಡಿದು ಹಾಕ್ತಾನೆ. ಆಗ ಸಡನ್ ಆಗಿ ಅವನಿಗೆ ಒಂದು ಮೆಸೇಜ್ ಬರುತ್ತೆ, ಬೇಗ ಬಂದು ನನ್ನನ್ನ ಕಾಪಾಡು ಪ್ಲೀಸ್, ನಾನು ಬೇಕರ್ ಸ್ಟ್ರೀಟ್ನಲ್ಲಿ ಇದ್ದೀನಿ. ಈಗ ಶರ್ಲಾಕ್ ಯಾವ ಹೊಸ ಕಷ್ಟದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾನೋ ಅಂತ ಯೋಚನೆ ಮಾಡ್ತಾ ಕ್ರೈಮ್ ಬ್ರಾಂಚ್ ಸ್ಕ್ವಾಡ್ ಕರ್ಕೊಂಡು ಗ್ರೇ ಬೇಕರ್ ಸ್ಟ್ರೀಟ್ಗೆ ತಲುಪ್ತಾನೆ. ಅಲ್ಲಿ ಆರಾಮಾಗಿ ಕೂತಿರೋ ಶರ್ಲಾಕ್ನ ನೋಡಿ ಗ್ರೇ ಕೇಳ್ತಾನೆ, ನಿನ್ನ ಅರ್ಜೆಂಟ್ ಮೆಸೇಜ್ ನೋಡಿ ನಾನು ಗಾಬರಿಯಾಗ್ಬಿಟ್ಟೆ, ಏನಾಗಿದೆ ಅಂತ ಹೇಳು. ಶರ್ಲಾಕ್ ಹೇಳ್ತಾನೆ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ಗ್ರೇ, ವಾಟ್ಸನ್ ಮತ್ತು ಮೇರಿ ಮದುವೆ ಆಗ್ತಿದ್ದಾರೆ. ಗ್ರೇ ಹೇಳ್ತಾನೆ, ಇದಾ ನಿನ್ನ ಪ್ರಾಬ್ಲಮ್? ಶರ್ಲಾಕ್, ಇಲ್ಲ ಗ್ರೇ, ಅಸಲಿ ವಿಷಯ ಏನಂದ್ರೆ ವಾಟ್ಸನ್ ನನ್ನನ್ನ ಬೆಸ್ಟ್ ಮ್ಯಾನ್ ಆಗಿ ಸೆಲೆಕ್ಟ್ ಮಾಡಿದ್ದಾನೆ. ನಾನು ಮದುವೆಯಲ್ಲಿ ಸ್ಪೀಚ್ ಕೊಡಬೇಕಂತೆ. ನಂಗೆ ನಾರ್ಮಲ್ ಆಗಿ ಮಾತಾಡೋಕೆ ಬರಲ್ಲ, ನೀನೇನಾದ್ರೂ ಹೆಲ್ಪ್ ಮಾಡ್ತೀಯಾ? ಗ್ರೇ ಸಿಟ್ಟಿನಿಂದ, ಶರ್ಲಾಕ್, ನಾನು ನಿನಗೆ ಹುಚ್ಚನ ತರ ಕಾಣ್ತಿದ್ದೀನಾ? ನಿನ್ನ ಅರ್ಜೆಂಟ್ ಮೆಸೇಜ್ ನೋಡಿ ಹೆಲಿಕಾಪ್ಟರ್ ಅದೆಲ್ಲ ತಗೊಂಡು ಇಡೀ ಸ್ಕ್ವಾಡ್ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ಆದ್ರೆ ನಿಂದು ಈ ಪ್ರಾಬ್ಲಮಾ? ಈಗ ಆ ಕಳ್ಳರನ್ನ ಯಾರು ಹಿಡಿತಾರೆ? ಆಮೇಲೆ ಮೇರಿ ಮತ್ತು ವಾಟ್ಸನ್ ಮದುವೆ ದಿನ ಬರುತ್ತೆ. ಎಲ್ಲರೂ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರ್ತಾರೆ. ಒಳಗಡೆ ಒಬ್ಬ ಫೋಟೋಗ್ರಫರ್ ಎಲ್ಲಾ ಕಡೆ ಕ್ಯಾಮರಾ ತಿರುಗಿಸಿ ಫೋಟೋ ಕ್ಲಿಕ್ ಮಾಡ್ತಿರ್ತಾನೆ. ಈ ಮದುವೆಗೆ ಜೇಮ್ಸ್ ಕೂಡ ಬಂದಿರ್ತಾನೆ. ಇವನು ಮಿಲಿಟರಿಯಲ್ಲಿ ವಾಟ್ಸನ್ನ ಕಮಾಂಡರ್ ಆಗಿದ್ದವನು. ಜೇಮ್ಸ್ನ ನೋಡಿದ ತಕ್ಷಣ ವಾಟ್ಸನ್ ಎದ್ದು ನಿಂತು ಸಲ್ಯೂಟ್ ಮಾಡ್ತಾನೆ. ಆಗ ಶರ್ಲಾಕ್ ಮೇರಿ ಹತ್ತಿರ ಕೇಳ್ತಾನೆ, ಈ ಕಮಾಂಡರ್ ಜೇಮ್ಸ್ ಬಗ್ಗೆ ವಾಟ್ಸನ್ ನನಗೆ ಯಾವತ್ತೂ ಹೇಳಿಲ್ಲವಲ್ಲ? ಮೇರಿ ಹೇಳ್ತಾಳೆ, ಆದ್ರೆ ನನಗೆ ತುಂಬಾ ಗೊತ್ತು ಶರ್ಲಾಕ್. ವಾಟ್ಸನ್ ಜೇಮ್ಸ್ನ ತುಂಬಾ ಗೌರವಿಸ್ತಾನೆ. ಆದ್ರೆ ಶರ್ಲಾಕ್, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿನಿಂದ ನನಗೆ ತಲೆ ಸುತ್ತು ಬಂದ ಹಾಗೆ ಆಗ್ತಿದೆ. ಹೀಗೆ ಹೇಳ್ತಾ ಅವಳು ಸ್ವಲ್ಪ ವೈನ್ ಕುಡಿತಾಳೆ, ಆದ್ರೆ ಆ ವೈನ್ ಅವಳಿಗೆ ತುಂಬಾ ಕಹಿಯಾಗಿ ಅನ್ಸುತ್ತೆ. ಕೊನೆಗೂ ಮದುವೆ ಮುಗಿಯುತ್ತೆ. ಈಗ ಬೆಸ್ಟ್ ಮ್ಯಾನ್ ಸ್ಪೀಚ್ ಕೊಡುವ ಟೈಮ್ ಬರುತ್ತೆ. ಶರ್ಲಾಕ್ ಸ್ಟೇಜ್ ಮೇಲೆ ಬಂದು ಮಾತಾಡೋಕೆ ಶುರು ಮಾಡ್ತಾನೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಸ್ಪೀಚ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಕೆಲವು ಟೆಲಿಗ್ರಾಮ್ಸ್ ಓದೋಕೆ ಇಷ್ಟಪಡ್ತೀನಿ. ಇವು ಮದುವೆಗೆ ಬಂದಿರೋ ವಿಶಸ್. ಎಲ್ಲಾ ಟೆಲಿಗ್ರಾಮ್ಸ್ ಓದಿ ಮುಗಿಸಿದ ಮೇಲೆ ಅಸಲಿ ಸ್ಪೀಚ್ ಕೊಡೋ ಸರದಿ ಬರುತ್ತೆ. ಸ್ಪೀಚ್ ಅನ್ನೋ ಹೆಸರು ಕೇಳಿ ಶರ್ಲಾಕ್ ತುಂಬಾ ನರ್ವಸ್ ಆಗ್ಬಿಡ್ತಾನೆ ಮತ್ತು ತಡಬಡಾಯಿಸೋಕೆ ಶುರು ಮಾಡ್ತಾನೆ. ನಾನು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂಡ್ ಲೇಡೀಸ್, ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ವಾಟ್ಸನ್ ಮತ್ತು ಮೇರಿ ಇಬ್ಬರು ರಕ್ತ ಮತ್ತು ಕತ್ತಿಯ ತರ ಯಾವಾಗಲೂ ಜೊತೆಯಾಗಿ ಇರಲಿ. ಒಂದು ಹೆಣ್ಣು ಮಾರ್ಚುವರಿಯಲ್ಲಿ ಹೇಗೆ ಸೇಫ್ ಆಗಿ ಇರುತ್ತೋ ಹಾಗೆ ನೀವಿಬ್ಬರು ನಿಮ್ಮ ಹೊಸ ಮನೆಯಲ್ಲಿ ಸೇಫ್ ಆಗಿ ಇರಿ. ನಿಮ್ಮಿಬ್ಬರ ಲೈಫ್ ಕೊಲೆಯಾಗಿ ಹರಿಯೋ ರಕ್ತದ ತರ ಯಾವಾಗಲೂ ಹರಿತಿರಲಿ ಅಂತ ಗಾಡ್ ಹತ್ತಿರ ಪ್ರೇಯರ್ ಮಾಡ್ತೀನಿ. ಮದುವೆ ಸ್ಪೀಚ್ ಈಗ ಹಾರರ್ ಮೂವಿ ತರ ಆಗ್ಬಿಟ್ಟಿರುತ್ತೆ. ಶರ್ಲಾಕ್ನ ಈ ಸ್ಪೀಚ್ ಕೇಳಿ ಜನರಿಗೆ ರಕ್ತದ ವಾಸನೆ ಬರೋಕೆ ಶುರುವಾಗಿರುತ್ತೆ. ಆದ್ರೆ ಪಾಪ ಶರ್ಲಾಕ್ನದ್ದು ಏನೂ ತಪ್ಪಿರಲ್ಲ. ದಿನಾಲೂ ಮರ್ಡರ್ ಕೇಸ್ ಸಾಲ್ವ್ ಮಾಡಿ ಅವನ ತಲೆಯಲ್ಲಿ ರಕ್ತ, ಕಿಲ್ಲರ್, ಮಾರ್ಚುವರಿ ಬಿಟ್ರೆ ಬೇರೇನೂ ಇರಲಿಲ್ಲ. ನಾರ್ಮಲ್ ಆಗಿ ಮಾತಾಡೋದನ್ನೇ ಅವನು ಮರೆತು ಹೋಗಿದ್ದ. ಜನರ ಮುಖ ನೋಡಿ ಶರ್ಲಾಕ್ ತನ್ನ ಕೊಲೆ ಸ್ಟೋರಿಗಳನ್ನ ನಿಲ್ಲಿಸಿ ತುಂಬಾ ಕಷ್ಟಪಟ್ಟು ನಾರ್ಮಲ್ ಆಗಿ ಮಾತಾಡೋಕೆ ಟ್ರೈ ಮಾಡ್ತಾನೆ. ಫ್ರೆಂಡ್ಸ್, ನನ್ನ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ನಾನು ಒಬ್ಬ ಸೈಕೋಪ್ಯಾಥ್. ನನ್ನ ಸ್ಪೀಚ್ ನಿಮ್ಗೆ ಸ್ವಲ್ಪ ವಿಚಿತ್ರ ಅನಿಸಿರಬಹುದು, ಆದ್ರೆ ನಂಗೇನು ಮಾಡೋದು, ಹೀಗೆ ಮಾತಾಡೋಕೆ ಮಾತ್ರ ಬರೋದು. ಕ್ರೈಮ್ ಮತ್ತು ಕೇಸ್ ಬಗ್ಗೆ ಆದ್ರೆ ನಾನು ಗಂಟೆಗಟ್ಟಲೆ ಸ್ಪೀಚ್ ಕೊಡ್ತೀನಿ, ಆದ್ರೆ ಮದುವೆ ಸ್ಪೀಚ್ ನನಗೆ ಹೊಸದು, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆದೆ. ವಾಟ್ಸನ್ ನನ್ನ ಹತ್ತಿರ ಬಂದು ನನ್ನನ್ನ ಬೆಸ್ಟ್ ಮ್ಯಾನ್ ಅಂತ ಕರೆದ. ಬೇರೆ ಯಾರಾದ್ರೂ ಆಗಿದ್ರೆ ನಾನು ಬೇಡ ಅಂತಿದ್ದೆ, ಆದ್ರೆ ನನ್ನ ಫ್ರೆಂಡ್ ವಾಟ್ಸನ್ಗೆ ನಾನು ಹೇಗೆ ಇಲ್ಲ ಅನ್ನಲಿ? ವಾಟ್ಸನ್ಗಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾಕಂದ್ರೆ ನಂಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ. ನಾನು ಯಾವಾಗಲೂ ಒಬ್ಬಂಟಿಯಾಗಿ ಇರೋಕೆ ಇಷ್ಟಪಡ್ತೀನಿ. ಆದ್ರೆ ನನ್ನ ತರ ಒಬ್ಬಂಟಿಯಾಗಿರೋ ಮನುಷ್ಯನಿಗೆ ಒಬ್ಬನೇ ಒಬ್ಬ ಫ್ರೆಂಡ್ ಇರೋದು, ಅವನೇ ನನ್ನ ಪ್ರೀತಿಯ ವಾಟ್ಸನ್. ಇವನೇ ನನ್ನ ಬೆಸ್ಟ್ ಫ್ರೆಂಡ್. ಇವನು ಕೂಡ ನನ್ನನ್ನ ನೆನಪಿನಲ್ಲಿ ಇಟ್ಕೊಳ್ತಾನೆ ಅಂತ ನಂಬಿದ್ದೀನಿ. ಇದು ಕೇಳಿ ಆಡಿಯನ್ಸ್ ಕಣ್ಣಲ್ಲಿ ನೀರು ಬರುತ್ತೆ. ಅಯ್ಯೋ, ನೀವ್ಯಾಕೆ ಅಳ್ತಿದ್ದೀರಾ? ನಾನು ಇನ್ನೂ ಜಸ್ಟ್ ಶುರು ಮಾಡಿದ್ದೀನಿ ಅಷ್ಟೇ, ಮುಂದೆ ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ನಾವಿಬ್ಬರೂ ಸೇರಿ ಎಷ್ಟೋ ಕೇಸ್ ಸಾಲ್ವ್ ಮಾಡಿದ್ದೀವಿ. ಒಂದು ಸಲ ನಮ್ಮ ಹತ್ತಿರ ಒಬ್ಬ ಕ್ಲೈಂಟ್ ಬಂದಿದ್ದ. ಅವನ ಹತ್ತಿರ ಯಾವುದೇ ಪ್ರೂಫ್ ಇರಲಿಲ್ಲ, ಬರೀ ಒಂದು ಡ್ರೆಸ್ ಮಾತ್ರ ಇತ್ತು, ಆದ್ರೆ ಆ ಕೇಸ್ ಕೂಡ ನಾವು ಸಾಲ್ವ್ ಮಾಡಿದ್ವಿ. ನಾನು ಮತ್ತು ವಾಟ್ಸನ್ ಸಾಲ್ವ್ ಮಾಡೋಕೆ ಆಗದೆ ಇರೋ ಕೇಸ್ ಇಲ್ಲವೇ ಇಲ್ಲ.
ನಾವಿಬ್ಬರೂ ಸೇರಿದ್ರೆ 2+2 5 ಮಾಡಬಹುದು. ಆದ್ರೆ ಕೆಲವು ಕೇಸ್ಗಳು ಇವೆ, ಅದನ್ನ ನಾವಿಬ್ಬರೂ ಸಾಲ್ವ್ ಮಾಡೋಕೆ ಆಗಲಿಲ್ಲ. ಅದರಲ್ಲಿ ಮೊದಲನೇ ಕೇಸ್ ಅನ್ಸಾಲ್ವ್ಡ್ ಬೆಸ್ಟ್ ಮ್ಯಾನ್ ಸ್ಟೇಷನ್. ಸ್ಟೀಫನ್ ಅನ್ನೋ ಒಬ್ಬ ಪ್ರೈವೇಟ್ ಗಾರ್ಡ್ ಬೇರೆ ಗಾರ್ಡ್ ಜೊತೆ ಗೇಟ್ ಹೊರಗಡೆ ನಿಂತಿರ್ತಿದ್ದ. ತುಂಬಾ ಜನ ಅವನ ಜೊತೆ ಫೋಟೋ ತಗೊಳ್ತಿದ್ರು. ಆದ್ರೆ ಒಬ್ಬ ಮನುಷ್ಯ ದಿನಾಲೂ ನೂರಾರು ಫೋಟೋ ಕ್ಲಿಕ್ ಮಾಡ್ತಿದ್ದ. ಇದರ ಮೇಲೆ ಸ್ಟೀಫನ್ಗೆ ಡೌಟ್ ಬಂದು ನಮ್ಮ ಹತ್ತಿರ ಹೆಲ್ಪ್ ಕೇಳಿದ. ನಾವು ಸ್ಪಾಟ್ಗೆ ಹೋದ್ವಿ, ಆದ್ರೆ ಆ ದಿನ ಸೆಕ್ಯೂರಿಟಿ ನಮ್ಮನ ಒಳಗಡೆ ಬಿಡಲಿಲ್ಲ. ಸ್ಟೀಫನ್ ಡ್ಯೂಟಿ ಮುಗಿಯೋಕೆ ಇನ್ನು 1 ಗಂಟೆ ಇತ್ತು. ನಾನು ಬೇರೆ ಗಾರ್ಡ್ ಜೊತೆ ಒಳಗಡೆ ಹೋದೆ. ಅಲ್ಲಿನ ಚೀಫ್ಗೆ ಹೇಳಿದೆ, ನಿಮ್ಮ ಗಾರ್ಡ್ ಸ್ಟೀಫನ್ಗೆ ಯಾರೋ ತನ್ನನ್ನ ವಾಚ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ, ಅದಕ್ಕೆ ನಾವು ಬಂದಿದ್ದೀವಿ ಅಂತ. ಇನ್ನೊಂದು ಕಡೆ ಸ್ಟೀಫನ್ ತನ್ನ ಯೂನಿಫಾರ್ಮ್ ಬಿಚ್ಚಿ ಸ್ನಾನಕ್ಕೆ ಹೋಗ್ಬೇಕಿತ್ತು, ಆದ್ರೆ ಅದೇ ಜಾಗದಲ್ಲಿ ಅವನಿಗೆ ತುಂಬಾ ರಕ್ತಸ್ರಾವ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ವಾಟ್ಸನ್ ಅಲ್ಲಿಗೆ ಹೋಗಿ ನೋಡಿದಾಗ ಸ್ಟೀಫನ್ ಬೆನ್ನಿನ ಮೇಲೆ ಒಂದು ಗಾಯ ಇತ್ತು, ಅದರಿಂದ ತುಂಬಾ ಬ್ಲಡ್ ಹೋಗ್ತಿತ್ತು. ಆದ್ರೆ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಏನೆಂದರೆ ಅದು ಚಾಕುವಿನಿಂದ ಆದ ಗಾಯ ಅಲ್ಲ. ಈಗ ಪ್ರಶ್ನೆ ಏನೆಂದರೆ, ಸ್ಟೀಫನ್ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು? ಆ ಕ್ಲೋಸ್ಡ್ ಜಾಗದಲ್ಲಿ ಒಳಗಡೆ ಬರೋಕೆ ಯಾರಿಗೂ ಚಾನ್ಸ್ ಇರಲಿಲ್ಲ. ನನಗೆ ಆ ಕೇಸ್ನಲ್ಲಿ ಯಾವುದೇ ಕ್ಲೂ ಸಿಗಲಿಲ್ಲ. ಇವತ್ತಿನವರೆಗೂ ಆ ಕೇಸ್ ಸಾಲ್ವ್ ಮಾಡೋಕೆ ಆಗಿಲ್ಲ. ಇನ್ನೊಂದು ಕೇಸ್ ಮೇಫ್ಲೈ ಮ್ಯಾನ್. ಇದು ಯಾವಾಗ ಆಯ್ತು ಅಂದ್ರೆ, ವಾಟ್ಸನ್ ಮದುವೆ ಇನ್ವಿಟೇಷನ್ ಎಲ್ಲರ ಮನೆಗೆ ತಲುಪಿದಾಗ. ಎಕ್ಸ್ಪೆರಿಮೆಂಟ್ಗಾಗಿ ನಾನು ಇಲ್ಲಿನ ಎಲ್ಲಾ ಬಾಗಳಿಗೆ ಹೋಗಿದ್ದೆ, ಸ್ವಲ್ಪ ವೈನ್ ಟೇಸ್ಟ್ ಮಾಡ್ತಿದ್ದೆ. ವಾಟ್ಸನ್ಗೆ ಏನು ತರಲೆ ಬುದ್ಧಿ ಬಂತೋ ಗೊತ್ತಿಲ್ಲ, ಅವನು ನಮ್ಮ ಡ್ರಿಂಕ್ಸ್ನಲ್ಲಿ ಇನ್ನು ಕೆಲವು ಡ್ರಿಂಕ್ಸ್ ಮಿಕ್ಸ್ ಮಾಡಿದ. ನಮಗೆ ತುಂಬಾ ನಶೆ ಏರಿಬಿಟ್ಟು. ನಶೆಯಲ್ಲಿ ನಾವಿಬ್ಬರು ಮನೆಗೆ ಬಂದಾಗ ಒಬ್ಬ ಮಹಿಳೆ ಕೇಸ್ ತಗೊಂಡು ಬಂದಿದ್ಲು. ನಿಮಗೆ ಗೊತ್ತಿರೋ ಹಾಗೆ ನಾನು ತುಂಬಾ ಹಠಮಾರಿ, ಯಾರು ಕೇಸ್ ತಗೊಂಡು ಬಂದ್ರೂ ಬೇಡ ಅನ್ನಲ್ಲ. ಆ ಹೆಂಗಸು ಹೇಳಿದ್ಲು, ನಾನು ಒಬ್ಬನನ್ನ ಡೇಟ್ ಮಾಡ್ತಿದ್ದೆ, ಆದ್ರೆ ಸಡನ್ ಆಗಿ ಅವನು ಕಾಲ್ ಮತ್ತು ಮೆಸೇಜ್ ಮಾಡೋದನ್ನ ನಿಲ್ಲಿಸಿದ್ದಾನೆ ಅಂತ. ವಾಟ್ಸನ್ ಆ ಮನುಷ್ಯನ ಮನೆಗೆ ಹೋಗಿ ವಿಚಾರಿಸಿದಾಗ ಗೊತ್ತಾಗಿದ್ದು ಏನೆಂದರೆ, ಆ ಮನುಷ್ಯ ಸತ್ತು ಎಷ್ಟೋ ವರ್ಷ ಆಗಿದೆಯಂತೆ. ಅಂದ್ರೆ ಅವಳು ಒಬ್ಬ ದೆವ್ವನ ಡೇಟ್ ಮಾಡ್ತಿದ್ಲಾ. ಈ ವಿಷಯದಿಂದ ಅವಳು ತುಂಬಾ ಹೆದರಿದ್ಲು. ನಂಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿತು, ಆದ್ರೆ ಇಷ್ಟೊಂದು ನಶೆಯಲ್ಲಿ ಕೇಸ್ ಹೇಗೆ ಸಾಲ್ವ್ ಮಾಡೋದು? ಅವಳ ರಿಸರ್ಚ್ ಪ್ರಕಾರ ಅವಳ ತರನೇ ಇನ್ನು ಎಷ್ಟೋ ಹುಡುಗಿಯರು ಆ ದೆವ್ವನ ಡೇಟ್ ಮಾಡಿದ್ದಾರಂತೆ. ಅವಳ ಹತ್ತಿರ ಹುಡುಗಿಯರ ಲಿಸ್ಟ್ ಕೂಡ ಇತ್ತು. ನಮಗೆ ತುಂಬಾ ನಿದ್ದೆ ಬರ್ತಿತ್ತು, ಆದ್ರೂ ಕಷ್ಟಪಟ್ಟು ಆ ಹೆಂಗಸಿನ ಜೊತೆ ಅವಳ ಡೇಟಿಂಗ್ ಪಾರ್ಟ್ನ ಮನೆಗೆ ಹೋದ್ವಿ. ನನ್ನ ಶಾರ್ಪ್ ಮೈಂಡ್ ಯಾವಾಗಲೂ ಸಣ್ಣ ಸಣ್ಣ ವಿಷಯಗಳನ್ನ ನೋಡಿಬಿಡುತ್ತೆ, ಆದ್ರೆ ಆ ದಿನ ನಶೆಯಲ್ಲಿದ್ದ ಕಾರಣ ನನಗೆ ಬರೀ ಕುರ್ಚಿ, ಕಾಪಟ್ ತರಹದ ನಾರ್ಮಲ್ ವಸ್ತುಗಳು ಮಾತ್ರ ಕಾಣ್ತಿದ್ವು. ನಶೆಯ ಕಾರಣ ಕೇಸ್ ಸಾಲ್ವ್ ಮಾಡೋಕೆ ಆಗ್ಲಿಲ್ಲ. ನೋಡಿ, ನನ್ನ ತರಹದ ಶಾರ್ಪ್ ಬ್ರೇನ್ ಕೂಡ ನಶೆಯಲ್ಲಿ ವೀಕ್ ಆಗ್ಬಿಡುತ್ತೆ. ಆ ಕೇಸ್ನಲ್ಲಿ ಕಾಪಟ್ ಮೇಲೆ ಕ್ಲೂ ಹುಡುಕ್ತಾ ನಾನು ಅಲ್ಲೇ ಮಲಗಿಬಿಟ್ಟೆ. ಸ್ವಲ್ಪ ಹೊತ್ತಿನಲ್ಲಿ ಆ ಮನೆಯ ಓನ ಅಲ್ಲಿಗೆ ಬಂದ. ನಾನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅಂತ ಹೇಳಿದೆ, ಆದ್ರೆ ಅವನು ಪೊಲೀಸ್ಗೆ ಕಾಲ್ ಮಾಡೋಕೆ ಶುರು ಮಾಡಿದ. ಆಗ ಆ ಹೆಂಗಸು ನಮ್ಮಿಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ತಾ ಹೇಳಿದ್ಲು, ಇವರು ಫೇಮಸ್ ಡಿಟೆಕ್ಟಿವ್ ಶರ್ಲಾಕ್ ಹೋಮ್ಸ್, ಇವರು ಅವರ PA ಜಾನ್ ಹೇಮೆಶ್ ವಾಟ್ಸನ್ ಅಂತ. ವಾಟ್ಸನ್ ಮಿಡಲ್ ನೇಮ್ ಕೇಳಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿತು. ಕೊನೆಗೆ ಪೊಲೀಸರು ಬಂದು ನಮ್ಮಿಬ್ಬರನ್ನ ಜೈಲಿಗೆ ಹಾಕಿದ್ರು, ಆದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ ಗ್ರೇ ನಮ್ಮನ್ನ ಬಿಡಿಸಿದ. ಆಮೇಲೆ ನನಗೆ ತುಂಬಾ ಟೆನ್ಷನ್ ಆಯ್ತು. ಅದು ತುಂಬಾ ಒಳ್ಳೆ ಕೇಸ್ ಆಗಿತ್ತು, ಬರಿ ಕುಡಿದಿದ್ದಕ್ಕೆ ಕೈಯಿಂದ ಮಿಸ್ ಆಯ್ತು. ಆದ್ರೂ ನಾನು ನನ್ನ ಕಡೆಯಿಂದ ಫುಲ್ ಟ್ರೈ ಮಾಡಿದೆ. ಆ ಹುಡುಗಿಯರ ಲಿಸ್ಟ್ನಿಂದ ದೆವ್ವನ ಜೊತೆ ಡೇಟ್ ಮಾಡಿದ ಪ್ರತಿ ಹುಡುಗಿಗೂ ಮೆಸೇಜ್ ಮಾಡಿದೆ, ಅವರ ಜೊತೆ ಚಾಟ್ ಮಾಡಿದೆ. ನನ್ನ ಮೈಂಡ್ ಪ್ಯಾಲೇಸ್ನಲ್ಲಿ ಒಂದು ಕಾಟ್ ತರಹದ ಜಾಗದಲ್ಲಿ ಎಲ್ಲ ಹುಡುಗಿಯರು ಇದ್ರು, ನಾನು ಅವರ ಜೊತೆ ಮಾತಾಡ್ತಿದ್ದೆ. ಯಾರ ಮಾತು ಇಂಪಾರ್ಟೆಂಟ್ ಯಾರದ್ದು ಅಲ್ಲ ಅಂತ ಚೆಕ್ ಮಾಡ್ತಾ ಕೊನೆಗೆ 4 ಹುಡುಗಿಯರು ಉಳ್ಕೊಂಡ್ರು. ಅವರ ಡೇಟಿಂಗ್ ಬೇರೆ ಬೇರೆ ತರ ಎಂಡ್ ಆಗಿತ್ತು. ಒಬ್ಬಳು ಹೇಳಿದ್ಲು ಅವನು ತುಂಬಾ ಎತ್ತರ ಇದ್ದ ಅಂತ, ಇನ್ನೊಬ್ಬಳು ಅವನು ಕುಳ್ಳಗಿದ್ದ ಅಂದ್ಲು, ಮೂರನೇ ಹುಡುಗಿ ಅವನು ದಪ್ಪಗಿದ್ದ ಅಂದ್ಲು. ಅವರ ಮೀಟಿಂಗ್ ಪ್ಲೇಸ್ ಬೇರೆ ಇತ್ತು, ಆದ್ರೆ ಎಲ್ಲದರಲ್ಲೂ ಒಂದು ಕಾಮನ್ ವಿಷಯ ಇತ್ತು, ಮೀಟಿಂಗ್ ಪ್ಲೇಸ್ನಲ್ಲಿ ಹುಡುಗಿಯರು ಮಾತ್ರ ಇರ್ತಿದ್ರು, ಆದ್ರೆ ಆ 4 ಜನ ಗಂಡಸರು ಅಲ್ಲಿ ಇರ್ತಿರಲಿಲ್ಲ. ನಾನು ಆ 4 ಹುಡುಗಿಯರ ಹತ್ತಿರ ಕೇಳಿದೆ, ಏನಾದ್ರೂ ಸೀಕ್ರೆಟ್ ಇದೆಯಾ ಅಂತ. ಅವರು ಇಲ್ಲ ಅಂತ ಅಂದ್ರು. ಆದ್ರೆ ನನಗೆ ಕನ್ಫರ್ಮ್ ಆಯಿತು, ಇವರಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ. ನಾನು ಇನ್ನೂ ಕ್ವೆಶ್ಚನ್ ಕೇಳಿದಾಗ ಅವರೆಲ್ಲ ಹೊರಟು ಹೋದ್ರು. ಆಗ ನನಗೆ ಅರ್ಥ ಆಯಿತು, ಆ 4 ಹುಡುಗಿಯರ ಜೊತೆ ಡೇಟ್ ಮಾಡ್ತಿದ್ದವನು ಒಬ್ಬನೇ ಮನುಷ್ಯ. ಸತ್ತು ಹೋದ ಜನರ ಅಡ್ರೆಸ್ ಕೊಟ್ಟು ಅವನು ಹುಡುಗಿಯರನ್ನ ಚೀಟ್ ಮಾಡ್ತಿದ್ದ. ಒಂದು ವೇಳೆ ಅವನು ಸಡನ್ ಆಗಿ ಮಾಯ ಆದ್ರೆ, ಹುಡುಗಿಯರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಆ ಮನುಷ್ಯ ಸತ್ತು ಎಷ್ಟೋ ವರ್ಷ ಆಯ್ತು ಅಂತ ಗೊತ್ತಾಗುತ್ತೆ. ಇದರಿಂದ ಹುಡುಗಿಯರು ತಾವು ದೆವ್ವನ ಜೊತೆ ಡೇಟ್ ಮಾಡ್ತಿದ್ದೀವಿ ಅನ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ. ಇದೇ ನನ್ನ ಥಿಯರಿ. ಆದ್ರೆ ಆ ಮನುಷ್ಯ ಯಾರು? ಅವನನ್ನ ನಾನು ಇವತ್ತಿನವರೆಗೂ ಪತ್ತೆ ಮಾಡೋಕೆ ಆಗ್ಲಿಲ್ಲ.
ಈ 2 ಕೇಸ್ಗಳನ್ನ ನಾನು ಇವತ್ತಿನವರೆಗೂ ಸಾಲ್ವ್ ಮಾಡೋಕೆ ಆಗ್ಲಿಲ್ಲ. ನನ್ನ ಕೆಲಸ ಬರೀ ಕ್ಲೂ ಹುಡುಕೋದು ಮತ್ತು ಕೇಸ್ ಸಾಲ್ವ್ ಮಾಡೋದು. ಆದ್ರೆ ವಾಟ್ಸನ್ ನನ್ನ ಜೊತೆ ಇದ್ದು ಎಷ್ಟೋ ಜನರ ಪ್ರಾಣ ಉಳಿಸಿದ್ದಾನೆ, ಕೆಲವು ಸಲ ನನ್ನ ಪ್ರಾಣನೂ ಉಳಿಸಿದ್ದಾನೆ. ಇಂಥ ಒಳ್ಳೆ ಮನುಷ್ಯನಿಗೆ ಮೇರಿ ತರಹದ ಒಳ್ಳೆ ಹುಡುಗಿನೇ ಬೇಕು. ನೀವಿಬ್ಬರೂ ಯಾವಾಗಲೂ ಖುಷಿಯಾಗಿರಿ ಅಂತ ನಾನು ಹಾರೈಸ್ತೀನಿ. ಶರ್ಲಾಕ್ ಮಾತು ಕೇಳಿ ಎಲ್ಲರೂ ವಾಟ್ ಅ ಸ್ಪೀಚ್ ಅಂತ ಚಪ್ಪಾಳೆ ಹೊಡೆಯೋಕೆ ಶುರು ಮಾಡ್ತಾರೆ. ಫೋಟೋಗ್ರಫರ್ ಫೋಟೋ ಕ್ಲಿಕ್ ಮಾಡ್ತಿರ್ತಾನೆ. ಶರ್ಲಾಕ್ ಪೋಸ್ ಕೊಡ್ತಿರ್ತಾನೆ. ಆಗ ಸಡನ್ ಆಗಿ ಶರ್ಲಾಕ್ಗೆ ಒಂದು ಹಳೆಯ ವಿಷಯ ನೆನಪಿಗೆ ಬರುತ್ತೆ. ಆ ಮೇಫ್ಲೈ ಕೇಸ್ನಲ್ಲಿ ಆ ಹೆಂಗಸು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ವಾಗ ವಾಟ್ಸನ್ ಪೂರ್ತಿ ಹೆಸರು ಜಾನ್ ಹೇಮಶ್ ವಾಟ್ಸನ್ ಅಂತ ಹೇಳಿದ್ಲು. ಶರ್ಲಾಕ್ ಆಶ್ಚರ್ಯಪಡ್ತಾನೆ. ನಾನು ವಾಟ್ಸನ್ ಬೆಸ್ಟ್ ಫ್ರೆಂಡ್ ಆಗಿದ್ರು ಅವನ ಮಿಡಲ್ ನೇಮ್ ಹೇಮಶ್ ಅಂತ ನನಗೆ ಗೊತ್ತಿರಲಿಲ್ಲ. ಆ ಹೆಂಗಸಿಗೆ ಹೇಗೆ ಗೊತ್ತಾಯ್ತು? ವಾಟ್ಸನ್ ತನ್ನ ಮಿಡಲ್ ನೇಮ್ ಎಲ್ಲೂ ಯೂಸ್ ಮಾಡ್ತಿರಲಿಲ್ಲ. ಬರೀ ಮದುವೆ ಇನ್ವಿಟೇಷನ್ ಕಾರ್ಡ್ನಲ್ಲಿ ಮಾತ್ರ ಜಾನ್ ಹೇಮಶ್ ವಾಟ್ಸನ್ ಅಂತ ಪ್ರಿಂಟ್ ಮಾಡಿಸಿದ್ದ. ಅಂದ್ರೆ ಆ ಹೆಂಗಸು ವಾಟ್ಸನ್ ಮದುವೆ ಇನ್ವಿಟೇಷನ್ ಕಾರ್ಡ್ ನೋಡಿದ್ದಾಳೆ. ಸಡನ್ ಆಗಿ ಶರ್ಲಾಕ್ಗೆ ಅಸಲಿ ವಿಷಯ ಅರ್ಥ ಆಗುತ್ತೆ. ಅವನು ಮೈಕ್ ತಗೊಂಡು ಅನೌನ್ಸ್ ಮಾಡ್ತಾನೆ, ಜಸ್ಟ್ ಎ ಮಿನಿಟ್. ಈಗ ತಾನೇ ನನಗೆ ಗೊತ್ತಾಗಿದೆ, ಆ ಮೇಫ್ಲೈ ಮ್ಯಾನ್ ನಮ್ಮ ಮಧ್ಯನೇ ಇದ್ದಾನೆ. ಆ ದೆವ್ವ ಸತ್ತು ಹೋಗಿ ಎಷ್ಟೋ ಹುಡುಗಿಯರನ್ನ ಡೇಟ್ ಮಾಡಿದ್ನಲ್ಲ, ಅವನು ಇವತ್ತು ಡೇಟಿಂಗ್ ಮಾಡೋಕೆ ಬಂದಿಲ್ಲ, ಯಾರನ್ನೂ ಮರ್ಡರ್ ಮಾಡೋಕೆ ಬಂದಿದ್ದಾನೆ. ಶರ್ಲಾಕ್ ಕಣ್ಣು ಇಡೀ ಹಾಲ್ ತಿರುಗಿ ಕಮಾಂಡರ್ ಜೇಮ್ಸ್ ಮೇಲೆ ನಿಲ್ಲುತ್ತೆ. ಆದ್ರೆ ಎಲ್ಲರ ಮುಂದೆ ಹೇಳುವ ಬದಲು ಅವನು ಕಾರ್ಡ್ನಲ್ಲಿ ಬರೆದು ವಾಟ್ಸನ್ಗೆ ಅಲರ್ಟ್ ಮಾಡ್ತಾನೆ, ಮೇಫ್ಲೈ ಮ್ಯಾನ್ ಟಾರ್ಗೆಟ್ ನೀನೆ. ಆಮೇಲೆ ಶರ್ಲಾಕ್ ಗ್ರೇಗೆ ಮೆಸೇಜ್ ಮಾಡ್ತಾನೆ, ಈ ಜಾಗನ ಸೀಲ್ ಮಾಡಿ, ಯಾರೂ ಹೊರಗೆ ಹೋಗದ ಹಾಗೆ ನೋಡ್ಕೋ ಅಂತ. ಇನ್ಫಾರ್ಮೇಶನ್ ಸಿಗುತ್ತಿದ್ದ ಹಾಗೆ ಜೇಮ್ಸ್ ತನ್ನ ರೂಮ್ಗೆ ಹೊರಟು ಹೋಗ್ತಾನೆ. ಶರ್ಲಾಕ್ ಅವನನ್ನ ಫಾಲೋ ಮಾಡ್ಬೇಕು ಅನ್ಕೊಳ್ತಾನೆ. ಆದ್ರೆ ಜನರಿಗೆ ಡೌಟ್ ಬರಬಾರದು ಅಂತ ವೈನ್ ಗ್ಲಾಸ್ ಎತ್ತಿ ಚಿಯರ್ಸ್ ಫಾರ್ ಬ್ರೈಡ್ ಅಂಡ್ ಗ್ರೂಮ್ ಅಂತ ಹೇಳ್ತಾನೆ. ಎಲ್ಲರೂ ಗ್ಲಾಸ್ ಮೇಲೆ ಎತ್ತುತ್ತಾರೆ. ಆಗ ಶರ್ಲಾಕ್ ವಾಟ್ಸನ್ಗೆ ಹೇಳ್ತಾನೆ, ನಿಮ್ಮ ಕಮಾಂಡರ್ ಜೇಮ್ಸ್ನ ಯಾರೋ ಮರ್ಡರ್ ಮಾಡೋಕೆ ನೋಡ್ತಿದ್ದಾರೆ, ನಾನು ಅವನ ರೂಮ್ಗೆ ಹೋಗ್ತಿದ್ದೀನಿ, ನೀನು ಬೇಗ ಬಾ. ವಾಟ್ಸನ್ ಮೇರಿಗೆ ಹೇಳಿ ಶರ್ಲಾಕ್ ಹಿಂದೆ ಹೋಗ್ತಾನೆ. ಆದ್ರೆ ಕಾರಿಡೋರ್ನಲ್ಲಿ ಹೋಗುವಾಗ ಶರ್ಲಾಕ್ಗೆ ಜೇಮ್ಸ್ ಯಾವ ರೂಮ್ನಲ್ಲಿದ್ದಾನೆ ಅಂತ ನೆನಪಿಗೆ ಬರಲ್ಲ. ಶರ್ಲಾಕ್, ನಿನಗೆ ಎಲ್ಲಾ ನೆನಪಿರುತ್ತಲ್ಲ, ಇದನ್ನ ಹೇಗೆ ಮರೆತೆ ಅಂತ ವಾಟ್ಸನ್ ಕೇಳ್ತಾನೆ. ಶರ್ಲಾಕ್ ಹೇಳ್ತಾನೆ, ನನ್ನ ಮೈಂಡ್ನಿಂದ ನಾನು ಬೇಡದೇ ಇರೋ ವಿಷಯಗಳನ್ನ ಡಿಲೀಟ್ ಮಾಡ್ತಿರ್ತೀನಿ, ಜೇಮ್ಸ್ ರೂಮ್ ನಂಬರ್ ಕೂಡ ಡಿಲೀಟ್ ಆಗಿದೆ. ಅಷ್ಟರಲ್ಲಿ ಮೇರಿ ಅಲ್ಲಿಗೆ ಬಂದು ಹೇಳ್ತಾಳೆ, ಇಷ್ಟಕ್ಕೆ ಯಾಕೆ ತಲೆ ಕೆಡಿಸಿಕೊಳ್ತೀರಾ, ರೂಮ್ ನಂಬರ್ 207. ಅವರು ರೂಮ್ 207 ಹತ್ತಿರ ಹೋಗ್ತಾರೆ. ಒಳಗಡೆ ಜೇಮ್ಸ್ ಗನ್ ಹಿಡಿದು ಕಾಯ್ತಿರ್ತಾನೆ, ಯಾರಾದ್ರೂ ಬಂದ್ರೆ ಶೂಟ್ ಮಾಡೋಕೆ. ಶರ್ಲಾಕ್, ವಾಟ್ಸನ್ ಮತ್ತು ಮೇರಿ ಬಾಗಿಲು ಬಡಿದು ಹೇಳ್ತಾರೆ, ಜೇಮ್ಸ್ ಹೊರಗೆ ಬನ್ನಿ, ನಿಮಗೇನೂ ಆಗೋಕೆ ಬಿಡಲ್ಲ. ಜೇಮ್ಸ್ ಒಳಗಿನಿಂದಲೇ ಹೇಳ್ತಾನೆ, ಇಲ್ಲ, ಹೊರಗೆ ಬಂದ್ರೆ ಯಾರೋ ಶೂಟ್ ಮಾಡ್ತಾರೆ, ನಾನು ಒಳಗಡೆನೆ ಸೇಫ್ ಆಗಿದ್ದೀನಿ. ಶರ್ಲಾಕ್ ಹೇಳ್ತಾನೆ, ಆದ್ರೆ ಜೇಮ್ಸ್, ನೀವು ಒಳಗಡೆನೂ ಸೇಫ್ ಇಲ್ಲ. ಜೇಮ್ಸ್ ಕೇಳ್ತಾನೆ, ಆದ್ರೆ ನನಗೆ ಯಾರು ಹೇಗೆ ಕೊಲ್ಲೋಕೆ ಸಾಧ್ಯ, ನಾನು ಹೊರಗೆ ಬರಲ್ಲ. ಜೇಮ್ಸ್ನ ಈ ಪರಿಸ್ಥಿತಿ ನೋಡಿ ಶರ್ಲಾಕ್ಗೆ ಆ 2 ಅನ್ಸಾಲ್ವ್ಡ್ ಕೇಸ್ಗಳ ಕನೆಕ್ಷನ್ ಅರ್ಥ ಆಗುತ್ತೆ. ಅಸಲಿಗೆ ಆ ಗಾರ್ಡ್ ಸ್ಟೀಫನ್ ಮೇಲೆ ಯಾರು ಹೇಗೆ ಅಟ್ಯಾಕ್ ಮಾಡಿದ್ರು, ಅವನು ಸಾಯೋ ಪರಿಸ್ಥಿತಿಗೆ ಬಂದಿದ್ದ. ಅವರಿಬ್ಬರಲ್ಲೂ ಒಂದು ಕಾಮನ್ ವಿಷಯ ಇತ್ತು, ಜೇಮ್ಸ್ ತರನೇ ಸ್ಟೀಫನ್ ಕೂಡ ತನ್ನ ಯೂನಿಫಾರ್ಮ್ ಬೆಲ್ಟ್ ಅನ್ನ ತುಂಬಾ ಟೈಟ್ ಆಗಿ ಹಾಕಿಕೊಂಡಿದ್ದ. ಆ ಟೈಟ್ ಬೆಲ್ಟ್ ಒಳಗಡೆ ಯಾರಾದ್ರೂ ಸಣ್ಣ ಚಾಕುವಿನಿಂದ ಇರಿದ್ರೆ ಆ ಕ್ಷಣದಲ್ಲಿ ನೋವು ಗೊತ್ತಾಗಲ್ಲ, ರಕ್ತನೂ ಬರಲ್ಲ. ಆದ್ರೆ ಆ ಬೆಲ್ಟ್ ಬಿಚ್ಚಿದ ತಕ್ಷಣ ತುಂಬಾ ಬ್ಲಡ್ ಲಾಸ್ ಆಗಿ ಮನುಷ್ಯ ಸತ್ತು ಹೋಗ್ತಾನೆ. ಶರ್ಲಾಕ್ ಜೇಮ್ಸ್ಗೆ ಹೇಳ್ತಾನೆ, ಕಮಾಂಡರ್, ನಿಮ್ಮ ಬಾಡಿಗೆ ಆಲ್ರೆಡಿ ಚಾಕು ಇರಿದಿದ್ದಾರೆ, ನೀವು ಬೆಲ್ಟ್ ಬಿಚ್ಚಿದ್ರೆ ತಕ್ಷಣ ಸತ್ತು ಹೋಗ್ತೀರಾ, ಪ್ಲೀಸ್ ಬೇಗ ಹೊರಗೆ ಬನ್ನಿ. ಆಗ ಜೇಮ್ಸ್ ಹೊರಗೆ ಬರ್ತಾನೆ, ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫುಲ್ ಪ್ರೊಟೆಕ್ಷನ್ ಜೊತೆ ಅವನ ಬೆಲ್ಟ್ ಬಿಚ್ಚಿ ಪ್ರಾಣ ಉಳಿಸ್ತಾರೆ. ಜೇಮ್ಸ್ ಪ್ರಾಣನು ಉಳಿಯಿತು, ಆದ್ರೆ ಆ ಕಿಲೆ ಯಾರು? ಶರ್ಲಾಕ್ಗೆ ಕನ್ಫರ್ಮ್ ಆಗುತ್ತೆ, ಅವನು ಮದುವೆ ಫಂಕ್ಷನ್ಗೆ ಬಂದಿದ್ದ ಫೋಟೋಗ್ರಫರ್ ಅಂತ. ಶರ್ಲಾಕ್ ಕ್ಯಾಮರಾ ತಗೊಂಡು ಫೋಟೋಸ್ ಚೆಕ್ ಮಾಡ್ತಾನೆ. ಆ ಕಿಲರ್ ಬೇರೆ ಯಾರೂ ಅಲ್ಲ, ಆ ಫೋಟೋಗ್ರಫರ್ ಮೇಫ್ಲೈ. ಅವನ ಅಣ್ಣ ಮಿಲಿಟರಿಯಲ್ಲಿದ್ದ, ಶತ್ರು ದೇಶದ ಒಳಗಡೆ ಸೀಕ್ರೆಟ್ ಮಿಷನ್ಗೆ ಹೋದಾಗ ಶತ್ರುಗಳು ಅವನನ್ನ ಹಿಡಿದು ಕೊಂದಿದ್ರು. ಆದ್ರೆ ಆ ಡೇಂಜರಸ್ ಮಿಷನ್ಗೆ ಅವನನ್ನ ಕಳುಹಿಸಿದ್ದು ಇದೇ ಕಮಾಂಡರ್ ಜೇಮ್ಸ್. ಮೇಫ್ಲೈಗೆ ಜೇಮ್ಸ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು. ನನ್ನ ಅಣ್ಣನನ್ನ ಸಾವಿನ ಮುಖಕ್ಕೆ ತಳ್ಳಿ ಜೇಮ್ಸ್ ಬದುಕಿರೋಕೆ ಯೋಗ್ಯನಲ್ಲ ಅಂತ ಅವನನ್ನ ಕೊಲ್ಲೋಕೆ ಪ್ಲಾನ್ ಮಾಡಿದ್ದ. ಅದಕ್ಕಿಂತ ಮುಂಚೆ ಅವನು ಆ ಗಾರ್ಡ್ ಸ್ಟೀಫನ್ ಮೇಲೆ ಈ ಟೆಕ್ನಿಕ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ದ. ಫೋಟೋ ಕ್ಲಿಕ್ ಮಾಡೋ ತರ ನಾಟಕ ಮಾಡಿ ಸ್ಟೀಫನ್ ಬೆನ್ನಿಗೆ ಚಾಕು ಇರಿದಿದ್ದ. ಬೆಲ್ಟ್ ಟೈಟ್ ಆಗಿದ್ದರಿಂದ ಸ್ಟೀಫನ್ಗೆ ಆಗ ಗೊತ್ತಾಗಲಿಲ್ಲ, ಆದ್ರೆ ಸ್ನಾನ ಮಾಡೋಕೆ ಬೆಲ್ಟ್ ಬಿಚ್ಚಿದಾಗ ರಕ್ತ ಹೋಗಿ ಅವನು ಸಾಯೋ ಪರಿಸ್ಥಿತಿಗೆ ಬಂದಿದ್ದ.
ಆದ್ರೆ ಜೇಮ್ಸ್ ಹತ್ತಿರ ಹೋಗೋದು ಅಷ್ಟೂ ಈಸಿ ಆಗಿರಲಿಲ್ಲ. ಅದಕ್ಕೆ ಅವನು ಜೇಮ್ಸ್ ಜೊತೆ ಕನೆಕ್ಷನ್ ಇರೋ ಹುಡುಗಿಯರನ್ನ ದೆವ್ವದ ಹೆಸರಿನಲ್ಲಿ ಡೇಟ್ ಮಾಡಿ ಜೇಮ್ಸ್ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದ. ಅದರಲ್ಲಿ ಒಬ್ಬ ಹೆಂಗಸು ಜೇಮ್ಸ್ನ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ಲು. ಅವಳೇ ಶರ್ಲಾಕ್ ಹತ್ತಿರ ಕೇಸ್ ತಗೊಂಡು ಬಂದಿದ್ದು. ಅವಳ ಮನೆಯಲ್ಲಿ ವಾಟ್ಸನ್ ಮದುವೆ ಇನ್ವಿಟೇಷನ್ ನೋಡಿ ಮೇಫ್ಲೈ ಫೋಟೋಗ್ರಫರ್ ಆಗಿ ಮದುವೆಗೆ ಬಂದು ಜೇಮ್ಸ್ಗೆ ಚಾಕು ಇರಿದಿದ್ದ. ಕೊನೆಗೆ ಶರ್ಲಾಕ್ ಜೇಮ್ಸ್ ಪ್ರಾಣ ಉಳಿಸಿ ಮೇಫ್ಲೈನ ಅರೆಸ್ಟ್ ಮಾಡಿಸ್ತಾನೆ. ಹೀಗೆ ಒಂದೇ ಏಟಿಗೆ ಶರ್ಲಾಕ್ 2 ಅನ್ಸಾಲ್ವ್ಡ್ ಕೇಸ್ಗಳನ್ನ ಸಾಲ್ವ್ ಮಾಡ್ತಾನೆ. ಮದುವೆಯ ಖುಷಿ ಮೂಡ್ನಲ್ಲಿ ಶರ್ಲಾಕ್ ಮೇರಿ ಹತ್ತಿರ ಬಂದು ಹೇಳ್ತಾನೆ, ಮೇರಿ, ನೀನು ಬೆಳಗ್ಗೆ ವೈನ್ ಕಹಿ ಇದೆ ಅಂತ ಹೇಳ್ತಿದ್ದೆ ಅಲ್ವಾ? ನನಗೆ ನಂಬಿಕೆ ಇದೆ ನೀನು ಪ್ರೆಗ್ನೆಂಟ್ ಇದ್ದೀಯಾ, ಬೇಕಾದ್ರೆ ಚೆಕ್ ಮಾಡಿ ನೋಡು. ಇದು ಕೇಳಿ ವಾಟ್ಸನ್ ಮತ್ತು ಮೇರಿ ತುಂಬಾ ಖುಷಿ ಪಡ್ತಾರೆ. ಇದ್ರ ಜೊತೆ ಫ್ರೆಂಡ್ಸ್, ಈ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ವಾಟ್ಸನ್ನ ಯಾರೋ ಕಿಡ್ನ್ಯಾಪ್ ಮಾಡ್ತಾರೆ. ಅವನು ಯಾರು, ಯಾಕೆ ಕಿಡ್ನ್ಯಾಪ್ ಮಾಡಿದ ಅನ್ನೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಸೋ ತಪ್ಪದೆ ಮುಂದಿನ ವಿಡಿಯೋ ನೋಡಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.